ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದ್ವೆ ತಿಮ್ಮಣ್ಣ ಬಂದೇನೋ? ಇಲ್ಲ ಸೀತಕ್ಕ. ಇಷ್ಟೊತ್ತು ಎಲ್ಲಿ ಹೋದ ಇವನು? ಮದ್ವೆ ಒಂಚೂರು ಗಾಳಿ ಬೀಸು ಬಾರೋ ಬೇಗ. ಅವಳಿಗೆ 2 ಮಕ್ಕಳಾದಾಗಲೂ ನನ್ನ ಗಮನ ತಿಮ್ಮಣ್ಣನ ಸೋಲ್ಸೋದ್ರಲ್ಲೇ ಇತ್ತು. ಆದರೆ ಈಗ ಅವಳಿಗೆ ಹುಟ್ಟುತ್ತಾ ಇರೋ ಮಗು ದೇವರೇ ಈ ವಯಸ್ಸಲ್ಲಿ ಅವ್ರಿಗೆ ಕೊಟ್ಟಿರೋ ವರ ಅಂತೆ. ಅವ ಏನಾದರೂ ಹುಟ್ಟುಬಿಟ್ರೆ ನಾವು ಉಳಿಯೋಕ್ಕಾಗತ್ತೆ. ಅದಕ್ಕೆ ಹೀಗೆ ಮಾಡಿದೆ. ಮಗುನ ಕಳ್ಕೊಂಡು ಈಗ ಅವಳು ಹುಚ್ಚಿ ಆಗ್ತಾಳೆ. ಈ ಊರಿನ ಸಹವಾಸನೆ ಬೇಡ ಅಂತ ಅವನು ಗಂಟು ಮೂಟೆ ಕಟ್ಕೊಂಡು ಊರಿಂದ ತೊಳುತ್ತಾನೆ. 2 ಕಾಗೆ 1 ಕಲ್ಲು ಹಾರೋಗುತ್ತೆ ಅಲ್ವಾ ಅಪ್ಪ? ಅಲ್ವಾ ಮತ್ತೆ? ಅಪ್ಪ ನಿಂದು ತಲೆನೇ ಅಲ್ಲ ಅಪ್ಪ, ಮತ್ತೆ ಇಡೀ ಊರಿಗೆ ಬೆಂಕಿ ಹಚ್ಚೋ ಒಲೆ. ಎಂಥ ಆಲೋಚನೆ ಅಪ್ಪ ನಿಂದು, ಎಂಥ ಆಲೋಚನೆ ಅಪ್ಪ. ನಿನ್ನಂಥವ್ರು ಒಬ್ರು ಒಂದು ಊರಲ್ಲಿದ್ರೆ ಸಾಕು, ಇಡೀ ಊರನ್ನೇ ಹಾಳು ಮಾಡಿಬಿಡ್ಬೋದು. ಯಾಕಂತ ಮಾತಾಡ್ತೀರಿ ಚಿಕ್ಕಾಚಾರ್ರೆ? ನೀವಿಬ್ರು ಸೇರಿದ್ರಿ ಅಂತಂದ್ರೆ ಇಡೀ ದೇಶನೇ ನಾಶ ಮಾಡ್ಬೋದು ಅಂತ ಸಾಮರ್ಥ್ಯ ಇದೆ ನಿಮ್ಮ ಹತ್ರ. ಅಲ್ವೇನಪ್ಪ? ಅಲ್ವಾ ಮತ್ತೆ? ಅಪ್ಪ ಆ ತಿಮ್ಮಣ್ಣ ಊರ್ ಬಿಟ್ಟು ಹೋಗ್ಲಿ. ಯಾರ ಮಠದಲ್ಲಿ ನಮಗೆ ಅವಮಾನ ಮಾಡಿದ್ರೋ ಅವರೇ ನಮ್ಮ ಹತ್ರ ಬಂದು, ಆಚಾರ್ಯರೇ ನಿಮ್ಮನ್ನ ಬಿಟ್ರೆ ನಮ್ಗೆ ಯಾರೂ ಗತಿ ಇಲ್ಲ ಅಂತ ಗೋಗರಿಬೇಕು. ಹಾಗೆ ಮಾಡೋಣ. ಇನ್ನು ಮುಂದೆ ನಮ್ದೇ ಕುರ್ಚಿ, ನಮ್ದೇ ಅಧಿಕಾರ. ಅಲ್ವೇನಪ್ಪ? ಅಲ್ವಾ ಮತ್ತೆ? ತಿಮ್ಮಣ್ಣ ತಿಮ್ಮಣ್ಣ ವಿಷ್ಣು ಮಹಾವಿಷ್ಣು ಪ್ರಭಾವಿಷ್ಣು ಮಹೇಶ್ವರಂ ಅನೇಕ ರೂಪಂ ದೈತ್ಯಂತಂ ನಮಾಮಿ ಪುರುಷೋತ್ತಮಂ. ಶಾಂಬಿಟ್ರೆ, ನಿಮ್ಮ ಮನೆ ಹತ್ರ ಬಂದಿದ್ದೆ, ನೀವು ಊರಲ್ಲಿಲ್ಲ ಅಂತ ಹೇಳಿದ್ರು. ಈಗಷ್ಟೇ ಬಂದ್ವಿ. ನೀನು ನಮ್ಮ ಮನೆ ಹತ್ರ ಬಂದಿದ್ದೆ ಅಂತ ಹೇಳಿದ್ರು. ಇಷ್ಟೊತ್ತಿನಲ್ಲಿ ಹುಡುಕೊಂಡು ಬಂದಿದ್ಯಾ ಅಂದರೆ ನೀನೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಹಾಗೆ ಬಂದ್ವಿ. ಹೌದು ಭಟ್ರೆ, ಗೋಪಿ ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದ್ದಾಳೆ. ಒಳ್ಳೆಯವರ ಕೂಗು ದೇವರಿಗೆ ಕೇಳಿಸುತ್ತೆ. ಅದಕ್ಕೆ ನಾವು ಬಂದ್ವಿ ಅನ್ಸುತ್ತೆ. ಗಾಬರಿ ಆಗ್ಬೇಡ ತಿಮ್ಮಣ್ಣ.